ಇನ್ನು ಸಿಂಹರಾಶಿಯವರ ವಿಚಾರಕ್ಕೆ ನಾವು ಬರೋದಾಯಿತು ಅಂತ ಹೇಳಿದ್ರೆ, ಸಿಂಹರಾಶಿ ನಿಮ್ಮ ರಾಶಿಗೆ ವ್ಯಯಕ್ಕೆ ಗುರುವಿನ ಪ್ರವೇಶ ಆಗುತ್ತೆ. ಈಗ ಸದ್ಯಕ್ಕೆ ಗುರುಬಲ ಇದೆ, ಇನ್ನು 2.5 ತಿಂಗಳಷ್ಟೇ. ಜೂನ್ನಿಂದ ನಿಮ್ಗೆ ಆ ಗುರುಬಲ ಕಳ್ಕೊಂಡು, ಜೊತೆಗೆ ಈಗಾಗಲೇ ಅಷ್ಟಮ ಶನಿಯ ಪೀಡೆ ಬೇರೆ ನಡೀತಾ ಇರೋದ್ರಿಂದಾಗಿ ಅಷ್ಟಮ ಶನಿಯ ಪೀಡೆ ಜೊತೆಗೆ ಗುರುಬಲ ಇಲ್ಲದ ಒದ್ದಾಟ, ಹಿತಶತ್ರುಗಳ ಕಾಟ ಜಾಸ್ತಿ, ಹಣವ್ಯಯಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಇಲ್ಲ ಸಲ್ಲದ ಒಂದು ವಿಚಾರಗಳು ನಿಮ್ಮ ತಲೆಗೆ ಬಂದು ಕೂತ್ಕೊಳ್ತಕ್ಕಂತಹದ್ದು, ಕೌಟುಂಬಿಕ ಕಲಹಗಳು ಜಾಸ್ತಿ ಆಗತ್ವೆ, ಆರೋಗ್ಯದ ಮೇಲೆ ಪ್ರಭಾವ ತುಂಬಾನೇ ಕೆಡುಕಾಗಿ ಬೀರ್ತಕ್ಕಂತಹದ್ದು, ಮನೆಯಲ್ಲಿ ಅಶಾಂತಿಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಚಿನ್ನ ಹಿಡ್ಕೊಂಡ್ರೂ ಮಣ್ಣ ಆಗ್ತಕ್ಕಂಥ ಸಮಯ ಸಿಂಹರಾಶಿಯವರಿಗೆ. ನೀವು ಗುರುಶಾಂತಿ ಶನಿಶಾಂತಿಯನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಗುರುಶಾಂತಿ ಶನಿಶಾಂತಿ ತುಂಬ ಅವಶ್ಯಕತೆ ಇರ್ತಕ್ಕಂತಹದ್ದು. ನಿಮಗೆ ಈ ವರ್ಷ ಆದಾಯ 5 ಇದ್ದರೆ ವ್ಯಯವೂ ಸಹ 5, ಆರೋಗ್ಯನೂ ಒಂದೇ, ಅನಾರೋಗ್ಯವೂ ಒಂದೇ, 2 ಸಮಾನಾಂತರವಾಗಿ ಹೋಗ್ತಾ ಇರುತ್ತೆ. ರಾಜ ಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಇರ್ತಕ್ಕಂತಹದ್ದು. ಸ್ವಲ್ಪ ಸಿಂಹರಾಶಿಯವರಿಗೆ 2ರ ಪ್ರಭಾವವೂ ಸಹ ಉಗ್ರವಾಗಿ ಇರೋದ್ರಿಂದ ತಾಳ್ಮೆಯಾಗಿದ್ದು ಜೀವನನ ಮುಂದುವರಿಸುವಂಥದ್ದು ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಹುಟ್ಟುವಂತಹ ಸಮಯದಲ್ಲಿ ಸೂರ್ಯನನ್ನು ನೋಡಿಕೊಂಡು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ. ಶುಭವಾಗಲಿ, ಮಂಗಳವಾಗಲಿ, ಒಳ್ಳೆಯದಾಗಲಿ.